ಆರ್ಸಿಬಿ 2026 ಗೆ ಬಿಗ್ಗೆಸ್ಟ್ ಅಪ್ಡೇಟ್. ಆರ್ಸಿಬಿ ಗೆ ಹೊಸ ಪ್ಲೇಯರ್ ಎಂಟ್ರಿ ಕನ್ಫರ್ಮ್ ಆಗುತ್ತಾ? ರಜಾತ್ ಪಾಟಿದಾರ್ ಈ ಪ್ಲೇಯರ್ ಗೆ ರೆಕಮೆಂಡ್ ಮಾಡ್ತಾರ? ಈ ಪ್ಲೇಯರ್ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ. ಸೊ ಹಾಗಾದ್ರೆ ಯಾರು ಆ ಪ್ಲೇಯರ್? ಏಷ್ಯಾ ಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಶಾಕಿಂಗ್ ಅಪ್ಡೇಟ್ಸ್ ಇದ್ದಾವೆ. ಫೈನಲಿ ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ ಗೆ ಗ್ರೇಟೆಸ್ಟ್ ನ್ಯೂಸ್. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೇನೆ. ಇಂಡಿಯಾ ಎ ಸ್ಕ್ವಾಡ್ ನಲ್ಲಿ ನಮ್ಮ ಬಿಸಿಸಿಐ ಸೆಲೆಕ್ಷನ್ ಕಮಿಟಿ ಮತ್ತು ಗೌತಮ್ ಗಂಭೀರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಒಂದು ಇಂಡಿಯಾ ಎ ಸ್ಕ್ವಾಡ್ ಅಗೇನೆಸ್ಟ್ ಆಸ್ಟ್ರೇಲಿಯಾ ಎ ವಿರುದ್ಧ ಈ ಒಂದು ಸ್ಕ್ವಾಡ್ ನಲ್ಲಿ ಎರಡು ಪ್ಲೇಯರ್ಸ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಫಸ್ಟ್ ಋತುರಾಜ್ ಗಾಯಕ್ವಾಡ್ ಮತ್ತು ಸೆಕೆಂಡ್ ರಜಾತ್ ಪಾಟಿದಾರ್ ಅವರ ಬಗ್ಗೆ. ಇಲ್ಲಿ ನಿನ್ನೆ ಸಿಎಸ್ಕೆ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಮಾಡ್ತಾ ಇದ್ದಾರೆ, ಜಸ್ಟಿಸ್ ಫಾರ್ ಋತುರಾಜ್ ಗಾಯಕ್ವಾಡ್ ಅಂತೇಳಿ. ಸೊ ಓಕೆ, ಆಕ್ಚುಲಿ ಋತುರಾಜ್ ಗಾಯಕ್ವಾಡ್ ಅವರ ಬಗ್ಗೆ ಫ್ಯಾಕ್ಟ್ ಆಗಿ ಹೇಳ್ಬೇಕಾದ್ರೆ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಮಾಡಿದರೆ. ಅಂತ ಇಂತ ಸೆಂಚುರಿ ಅಲ್ಲ, ಫ್ಯಾಬುಲಸ್ ಸೆಂಚುರಿ. ಬಟ್ ಸ್ಟಿಲ್ ಯಾಕೆ ನಮ್ಮ ಜಿಜಿ ಮತ್ತು ಸೆಲೆಕ್ಷನ್ ಕಮಿಟಿ ಯಾಕೆ ಋತುರಾಜ್ ಗಾಯಕ್ವಾಡ್ ಗೆ ಆ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡಿಲ್ಲ ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಹೌದು, ಋತುರಾಜ್ ಗಾಯಕ್ವಾಡ್ ಹತ್ರ ಆ ಒಂದು ಕ್ಲಾಸ್ ಇದೆ, ಸ್ಕಿಲ್ ಇದೆ, ಬಟ್ ಆ ಒಂದು ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇದೆ. ಹೌದು, 2 ಮ್ಯಾಚ್ ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಯಾಕಂದ್ರೆ ಈಗಿರುವಂತಹ ಆ ಒಂದು ಟಫ್ ಕಾಂಪಿಟೇಷನ್ ಅಲ್ಲಿ ಪ್ಲೇಯರ್ ಡೆಫಿನೆಟ್ಲಿ ಆಗಿ ಹಾರ್ಡ್ ವರ್ಕ್ ಮಾಡಲೇಬೇಕು, ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ಬಟ್ ಋತುರಾಜ್ ಗಾಯಕ್ವಾಡ್ ಆ ಒಂದು ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ. ಬಟ್ ಸ್ಟಿಲ್ ಸಾಕಷ್ಟು ಟೈಮ್ ಇದೆ. ನೆಕ್ಸ್ಟ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆ ಒಂದು ಟೆಸ್ಟ್ ಸೀರೀಸ್ ಗೆ ಸೆಲೆಕ್ಟ್ ಆಗುವಂತ ಚಾನ್ಸ್ ಇದೆ. ಇಫ್ ಸಪೋಸ್ ಗಾಯಕ್ವಾಡ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ. ಯಾಕಂದ್ರೆ ಸಾಕಷ್ಟು ಪ್ಲೇಯರ್ಸ್ ಲೈನ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಅಷ್ಟೊಂದು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ಬಿಸಿಸಿಐ ಅವರಾಗ್ಲಿ ಮತ್ತು ಜಿಜಿ ಅವರಾಗ್ಲಿ ಅವರ ಮೇಲೆ ಅವರಿಗೆ ಸೆಲೆಕ್ಷನ್ ಮಾಡಿದಿಲ್ಲ. ಬಟ್ ಫೈನಲಿ ಅದು ಇಂಡಿಯಾ ಎ ಸ್ಕ್ವಾಡ್ ನಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟರು ಮತ್ತು IPL 2025 ಅಲ್ಲಿ ಪಂಜಾಬ್ ಕಿಂಗ್ಸ್ ಸೊ ಫೈನಲ್ ಗೆ ರೀಚ್ ಮಾಡಿದ್ರು ಆಸ್ ಎ ಕ್ಯಾಪ್ಟನ್ ಆಗಿ. ಸ್ಟಿಲ್ ಅವರಿಗೆ ಸೆಲೆಕ್ಷನ್ ಮಾಡೋಕೆ ಎಷ್ಟೊಂದು ಟೈಮ್ ತಗೊಂಡಿದ್ದಾರೆ. ಅಂತದ್ರಲ್ಲಿ ಋತುರಾಜ್ ಗಾಯಕ್ವಾಡ್ ಯಾವ ಲೆಕ್ಕ ಗುರು. ಸೊ ನೀವೇ ಅರ್ಥ ಮಾಡಿಕೊಳ್ಳಿ ಎಷ್ಟೊಂದು ಕಾಂಪಿಟೇಷನ್ ಇದೆ ಅಂತೇಳಿ. ಅದೇ ರೀತಿಯಾಗಿ ರಜಾತ್ ಪಾಟಿದಾರ್ ಅವರ ಬಗ್ಗೆ ಹೇಳಬೇಕಾದ್ರೆ ಡೊಮೆಸ್ಟಿಕ್ ಅಲ್ಲಿ ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ಆ ಒಂದು ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದಾರೆ. ಬಟ್ ಸ್ಟಿಲ್ ನಮ್ಮ ಬಿಸಿಸಿ ಎದುರು ಅವ್ರನ್ನ ಕೇರೆ ಮಾಡ್ತಾ ಇಲ್ಲ. ರಜಾತ್ ಬಗ್ಗೆ ಹೇಳಬೇಕಾದ್ರೆ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡಿ ಟೀಮ್ ಅನ್ನು ಫೈನಲ್ ಗೆ ರೀಚ್ ಮಾಡಿದ್ರು. ಮತ್ತು IPL 2025 ಅಲ್ಲಿ RCB ಪರ ಕ್ಯಾಪ್ಟನ್ ಆಗಿ ಫಾರ್ ದಿ ಫಸ್ಟ್ ಟೈಮ್ RCB ಗೆ ಕಪ್ಪು ಗೆಲ್ಲಿಸಿ ಆಸ್ ಎ ಕ್ಯಾಪ್ಟನ್ ಆಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಮತ್ತು ಲೇಟೆಸ್ಟ್ ಆಗಿ ಈಗ ದುಲೀಪ್ ಟ್ರೋಫಿಯಲ್ಲಿ ಟೀಮ್ ಅನ್ನು ಫೈನಲ್ ಗೆ ತೆಗೆದುಕೊಂಡು ಹೋಗಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತು ಆಸ್ ಎ ಪ್ಲೇಯರ್ ಆಗಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರು ನಮ್ಮ ಬಿಸಿಸಿಐ ಇದ್ರು. ಅಟ್ಲೀಸ್ಟ್ ಇಂಡಿಯಾ ಎ ಸ್ಕ್ವಾಡ್ ಅಲ್ಲಿ ಅವರನ್ನು ಸೆಲೆಕ್ಷನ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಬರ್ತಾ ಇದೆ. ಇಂಡಿಯಾ ಎ ಸ್ಕ್ವಾಡ್ ನಲ್ಲಿ ವಿರಾಟ್ ಮತ್ತು ರೋಹಿತ್ ಗೆ ಪಿಕ್ ಮಾಡಲಿದ್ದಾರೆ. ಅದು ಅಗೇನೆಸ್ಟ್ ಆಸ್ಟ್ರೇಲಿಯಾ ಎ ವಿರುದ್ಧ. ಅದು 3ನೇ ಮ್ಯಾಚ್ ಅಲ್ಲಿ ಡೆಫಿನೆಟ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಮತ್ತು ರೋಹಿತ್ ಗೆ ಪ್ರಾಕ್ಟೀಸ್ ಆದಂಗ ಆಗುತ್ತೆ. ಬಟ್ ಈ ಒಂದು ಮ್ಯಾಚ್ ಲೈವ್ ಟೆಲಿಕಾಸ್ಟ್ ಪಕ್ಕ ಇರುತ್ತೆ, ಅದು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ. ಸೊ ಇದು ವಿರಾಟ್ ಮತ್ತು ರೋಹಿತ್ ಬಗ್ಗೆ ಬಂದಂತಹ ಬಿಗ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ಏಷ್ಯಾ ಕಪ್ 2025 ಅಲ್ಲಿ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಅಲ್ಲಿ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಈಗ ಇಫ್ ಸಪೋಸ್ ಕೇವಲ ಒಂದೇ ಒಂದು ವಿಕೆಟ್ ಕೀಪರ್ ಬ್ಯಾಟರ್ ನ ಆಡಿಸಬೇಕಾದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅಥವಾ ಜಿತೇಶ್ ಶರ್ಮಾ ಅಂತೇಳಿ ಒಂದು ಡಿಬೇಟ್ ನಡೀತಾ ಇದೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ?
ಸೊ ಸಂಜು ಸ್ಯಾಮ್ಸನ್ ಅಥವಾ ಜಿತೇಶ್ ಶರ್ಮಾ, ಸೊ ನೀವು ಯಾರು ಆಡ್ತೀರಾ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪರ್ಸನಲ್ ವ್ಯೂನ ಪ್ರಕಾರ ಸಂಜು ಸ್ಯಾಮ್ಸನ್ ಇಫ್ ಸಪೋಸ್ ಓಪನಿಂಗ್ ಆಡಿಸಿದ್ರೆ ಬೆಸ್ಟ್. ಬಟ್ ನಂಬರ್ 3 ಅಲ್ಲಿ ನಾನಿಲ್ಲಿ ಪ್ರಿಫರ್ ಮಾಡ್ತೀನಿ ಯಾರಿಗಪ್ಪ ಅಂದ್ರೆ ತಿಲಕ್ ವರ್ಮಾ ಅವರಿಗೆ. ಲೆಫ್ಟಿ ಅಡ್ವಾಂಟೇಜ್ ಮತ್ತು 1 ರಿಂದ 2 ಓವರ್ ಬಾಲಿಂಗ್ ಹಾಕುವಂತಹ ಕ್ಯಾಲಿಬರ್ ತಿಲಕ್ ವರ್ಮಾಗಿದೆ. ಸೊ ಡೆಫಿನೆಟ್ ಆಗಿ ನಾನು ತಿಲಕ್ ವರ್ಮರಿಗೆ ಪ್ರಿಫರ್ ಮಾಡ್ತೀನಿ. ಅದೇ ರೀತಿಯಾಗಿ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ ಅಂತ ಅಂದ್ರೆ ಡೆಫಿನೆಟ್ ಆಗಿ ನಾನು ಇಲ್ಲಿ ಪಿಕ್ ಮಾಡ್ತೀನಿ ಜಿತೇಶ್ ಶರ್ಮಾ ಅವರಿಗೆ. ಯಾಕೆಂದ್ರೆ RCB ಅಲ್ಲಿ ಫ್ಯಾಂಟಾಸ್ಟಿಕ್ ಟ್ರೆಮಂಡಸ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಂಬರ್ 5 ಸ್ಲಾಟ್ ಅಲ್ಲಿ ಏನು ಬೇಕು ಎಲ್ಲಾನು ಸಿಂಗಲ್ ಹ್ಯಾಂಡೆಡ್ಲಿ ಮಾಡುವಂತ ಪ್ಲೇಯರ್ ಜಿತೇಶ್ ಶರ್ಮಾ ಅವರು. ಸೊ ಐ ವಿಲ್ ಗೋ ವಿತ್ ಜಿತೇಶ್ ಶರ್ಮಾ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವು ಯಾರಿಗೆ ವೋಟ್ ಹಾಕ್ತೀರಾ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಇಂದ ಬರ್ತಾ ಇದೆ. ನೆಕ್ಸ್ಟ್ RCB 2026 ಆ ಒಂದು ಆಕ್ಷನ್ ಗೆ RCB ಮ್ಯಾನೇಜ್ಮೆಂಟ್ ಗೆ ನಮ್ಮ RCB ಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಒಂದು ಪ್ಲೇಯರ್ ಗೆ ರೆಕಮೆಂಡ್ ಮಾಡಿದಾರಂತೆ. ಯಾರಿಗಪ್ಪ ಅಂದ್ರೆ ವಿದರ್ಭ ಇಂದ ಬಿಲಾಂಗ್ ಮಾಡ್ತಾರೆ. ಸದ್ಯ ದುಲೀಪ್ ಟ್ರೋಫಿಯಲ್ಲಿ RCB ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಆಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ದಾನಿಶ್ ಮಲೇಬಾರ್ ಅವರು. ಸೊ ಎಲ್ಲಾ T20ಯಲ್ಲಿ ಎಲ್ಲಾ ಶಾಟ್ಸ್, ಎಲ್ಲಾ ರೇಂಜ್ ಆಫ್ ಶಾಟ್ಸ್ ಇವರ ಹತ್ರ ಇದ್ದಾವೆ. ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇಫ್ ಸಪೋಸ್ RCB ಮ್ಯಾನೇಜ್ಮೆಂಟ್ ಇವರಿಗೆ ಆಕ್ಷನ್ ಅಲ್ಲಿ ಪಿಕ್ ಮಾಡಿದ್ರೆ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಪಕ್ಕ ಇವ್ರನ್ನ ಆಡ್ತಾರೆ. ಯಾಕೆಂದ್ರೆ ಅಂತ ಕ್ಯಾರಿಬರ್ ಇರುವಂತಹ ಪ್ಲೇಯರ್. ಇವರ ಶಾಟ್ಸ್ ನೋಡಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಡೆಫಿನೆಟ್ ಆಗಿ ಡಿಮ್ಯಾಂಡ್ ಮಾಡೋದು ಪಕ್ಕ ಇವರಿಗೆ ಆಡ್ಸ್ಲೇಬೇಕಂತೇಳಿ ಡಿಮ್ಯಾಂಡ್ ಮಾಡ್ತೀರಾ. ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಆ ವಿಡಿಯೋ ಪೋಸ್ಟ್ ಮಾಡಿದೀನಿ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ಅಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಸರ್ಪ್ರೈಸ್ ಮತ್ತು ಶಾಕ್ ಆಗೋದು ಗ್ಯಾರಂಟಿ. ಅಷ್ಟೊಂದು ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಬೇಗ ಈಗಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ. ಟೆಲಿಗ್ರಾಮ್ ಚಾನೆಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಈಗಲೇ ಜಾಯ್ನ್ ಆಗಿ. ಪ್ರತಿಯೊಬ್ಬ IPL ಫ್ಯಾನ್ಸ್ ರಿಮೆಂಬರ್ ದ ನೇಮ್ ದಾನೇಶ್ ಮಲೇಬಾರ್. ಇವರು ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಮ್ಯಾಜಿಕ್ ಮಾಡೋದು ಗ್ಯಾರಂಟಿ. ಬಟ್ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ರೆ ಬೆಸ್ಟ್ ಪಿಕ್ ಆಗುತ್ತೆ. ಇಫ್ ಸಪೋಸ್ ಮಿಸ್ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದಿ ಬಿಗ್ ಮಿಸ್ ಆಗೋದು ಗ್ಯಾರಂಟಿ. ಅಷ್ಟೊಂದು ಕ್ಯಾಲಿಬರ್ ಇದೆ ಈ ಪ್ಲೇಯರ್ ಹತ್ರ. ಜಸ್ಟ್ ನೀವು ಆ ಒಂದು ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.